ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ಸೊ ಯಾವ ಒಂದು ಕಂಪನಿ ಇದೆ ಸರ್? ಯಾವ ಒಂದು ಕಂಪನಿ ಇದೆ? ಸರ್, ಏನಿವತ್ತು ಕರ್ನಾಟಕ ರಾಜ್ಯ ನೌಕರರ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷರಾಗಿ ಸರ್ ಆಯ್ಕೆಯಾಗಿದೆ? ಇಲ್ಲ, ಎಚ್ ಡಿ ಕೋಟೆ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅವ್ರ ಹೆಸರು ಹೇಳ್ಕೊಂಡು ಹೇಳಿ ಸರ್. ನಾನಾದರೂ ಸಹ ಈಗಾಗಲೇ ಹಿಂದಿನ ಕಳೆದ ಬಾರಿಯ ತಾಲೂಕು ಅಧ್ಯಕ್ಷನಾಗಿ ಸರಗೂರು ಮತ್ತು ಎಚ್ ಡಿ ಕೋಟೆ ತಾಲೂಕು ಎರಡೂ ತಾಲೂಕಿಗೆ ನಾನೇ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಸೊ ಈ ಬಾರಿ 2024-29 ಸಾಲಿಗೆ ಚುನಾವಣೆ ನಡೆದು ಸೊ ಸರಗೂರು ತಾಲೂಕಲ್ಲಿ 15 ಜನ ಡೈರೆಕ್ಟ್ ನಿರ್ದೇಶಕರು ಆಯ್ಕೆಯಾಗಿದ್ದರು. ಹಾಗೆ ಕೋಟೆ ತಾಲೂಕಿನಲ್ಲಿ 33 ಜನ ನಿರ್ದೇಶಕರು ಆಯ್ಕೆಯಾಗಿದ್ದರು. ಇವತ್ತಿನ ದಿನ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸದಸ್ಯರು ಸಹ ಇವತ್ತು ಚುನಾವಣೆ ಇತ್ತು. ಈ ಚುನಾವಣೆಯಲ್ಲಿ ಶ್ರೀಯುತ ಜಗದೀಶ್ ಅವರು ಅಭೂತಪೂರ್ವವಾಗಿ ಜಯವನ್ನು ಗಳಿಸಿದ್ದಾರೆ. ಅವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಜಯವನ್ನು ಗಳಿಸಿ ಇವತ್ತಿನ ದಿನ ಆಯ್ಕೆಯಾಗಿದ್ದಾರೆ. ಅವರಿಗೆ ಈ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ತಾಲೂಕಿನ ಪರವಾಗಿ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀನಿ. ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಸರ್, ಏನೆಲ್ಲ ಆಗಬೇಕಾಗಿದೆ ಸರ್? ಈಗ ಸರ್ಕಾರಿ ನೌಕರರ ಸಂಘದಲ್ಲಿ ಈಗ ಎಷ್ಟೋ ಕೆಲಸಗಳು ಮತ್ತು ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರೋಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಮಂಜೇಗೌಡರು ಕಳೆದ ತಿಂಗಳು ಸುಮಾರು ಪ್ರೆಸ್ ಮೀಟ್ ಕರೆದು ಸಮಸ್ಯೆಗಳೆಲ್ಲ ಹೇಳಿದ್ರು. ಮತ್ತು ಈ ಹಿಂದೆ ಸರ್ಕಾರಿ ನೌಕರರ ಸಂಘದಲ್ಲಿ ಇದ್ದಂಥ ಅಧ್ಯಕ್ಷರು ಸುಮಾರು ಭ್ರಷ್ಟಾಚಾರಗಳು ಮತ್ತು ID ಕಾರ್ಡ್ಗಳೇ ಸರಿಯಾಗಿ ಆಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಮೈಸೂರು ಜಿಲ್ಲೆದ ರಾಜ್ಯದ ಸೊ ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಕನ್ನಡ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಷಡಾಕ್ಷರಿಯವರು ನಮ್ಮ ಅನಿಸಿಕೆ ಪ್ರಕಾರ ಬಹುಶಃ ಸುಮಾರು 70-80 ವರ್ಷಗಳಿಂದ ಸರ್ಕಾರ ನೌಕರ ಸಂಘ 100 ವರ್ಷ ದಾಟಿದೆ. ಸೊ ಅಲ್ಲಿಂದ ತುಂಬ ಜನ ಅಧ್ಯಕ್ಷರುಗಳು ಅವರ ಶ್ರಮವನ್ನು ಮಾಡಿ ಒಂದು ಸಂಘಟನೆಯನ್ನು ಮಾಡಿ ಒಂದು ಸಂಘವನ್ನು ಕಟ್ಟಿದರು. ಅದಿನಲ್ಲಿ ನಾನಾದರೂ ಸಹ 25 ವರ್ಷಗಳಿಂದ ಈ ಒಂದು ನೌಕರ ಸಂಘದ ನಿರ್ದೇಶಕನಾಗಿ ಪದಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದೀನಿ. ಸೊ ನನ್ನ ಅನಿಸಿಕೆ ಪ್ರಕಾರ ರಾಜ್ಯದಲ್ಲಿ ಈ ಹಿಂದೆಂಥ ಅಧ್ಯಕ್ಷರು ಮಾಡಿದಂಥ ಕೆಲಸಗಳನ್ನ ಸಂಪೂರ್ಣವಾಗಿ ಅವರು ತೊಡಗಿಸ್ಕೊಂಡ್ಬಂದಿದ್ದಾರೆ. ಹಾಗೆಯೇ ನನಗೆ ಗೊತ್ತಿರೋ ಪ್ರಕಾರ ಸೊ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಯಾರು ಅಂತಂದಾಗ ಎಷ್ಟೋ ಜನ ನೌಕರರಿಗೆ ನಮ್ಮ ಅಧ್ಯಕ್ಷರು ಯಾರೋ ಸ್ಟೇಟಲ್ಲಿ ನನ್ನ ಬಗ್ಗೆ ಮಾಹಿತಿನೇ ಇರ್ತಿರಲಿಲ್ಲ. ಬಟ್ ಈಗಿನ ದಿನಗಳಲ್ಲಿ ನಾವು ಕಂಡಂತೆ ಈಗ ಒಂದು 5-10 ವರ್ಷದ ಇತ್ತೀಚೆಗೆ ಸೊ ಅಧ್ಯಕ್ಷರು ಯಾರು ಏನು ಕೆಲಸ ಕಾರ್ಯಗಳು ಮಾಡ್ತೀರ ಅಂತ ನಾವು ಕಾಣಲಿಕ್ಕೆ ಕಾರಣ ಆಯಿತು. ಹಾಗೆಯೇ ತುಂಬ ಹಲವಾರು ಕೆಲಸಗಳನ್ನು ಈಗ ಹಾಲಿ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಮಾಡಿದ್ದಾರೆ. ಸೊ ಅವರಲ್ಲಿ ಕೆಲವು ಗೊಂದಗಳಿವೆ. ಈಗ ಪರ ಅಂದಮೇಲೆ ವಿರೋಧ ಇದ್ದೇ ಇರಲೇಬೇಕು. ಸೊ ಹಾಗಾಗಿ ಎಲ್ಲೋ ಸಂಘಟನೆಯಲ್ಲಿ ಒಡಕುಂಟಾಗಿ ಒಂದು ಅಪರಾಧವನ್ನು ಮಾಡ್ತಿದ್ದಾರೆ. ನಮ್ಮ ಅನಿಸಿಕೆ ಪ್ರಕಾರ ಈಗ ಹಾಲಿರುವಂಥ ಅಧ್ಯಕ್ಷರು ಸಂಪೂರ್ಣವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ನಮಗೆ ಬೇಡಿಕೆಗಳನ್ನ ಸುಮಾರು 28-29 ಬೇಡಿಕೆಗಳನ್ನು ಈಡೇರಿಕೆ ಆಗಿದೆ. ಸೊ ನಾವು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ನಮ್ಮ ರಾಜ್ಯಾಧ್ಯಕ್ಷರು ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ಮಹಿಳಾ ನೌಕರರಿಗೆ ಇದ್ದಂತಹ ರಜೆ ಅವಧಿ 6 ತಿಂಗಳಿಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದು ಅನುಕೂಲ ಆಗಿದೆ. ಮತ್ತು ನಮಗೆ ಪ್ರತಿಯೊಬ್ಬ ನೌಕರರಿಗೂ ಸಹ ನಮ್ಮ ರಜೆ ಆರೋಗ್ಯ ವಿಮೆಯನ್ನು ಪ್ರಯತ್ನಪೂರ್ವಕವಾಗಿ ಮಾಡಿದ್ದಾರೆ. ಮತ್ತು ಆರೋಗ್ಯ ಸಂಜೀವನಿ ಕೆಲಸ ಮಾಡಿದ್ದಾರೆ. ಮತ್ತು ಜೊತೆಗೆ ನಮಗೆ ಪೇಷಂಟ್ಸ್ಗಳಿಗೆ ಅದು ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಹಲವಾರು ವಿಧಗಳಿವೆ. ಮತ್ತು ನಮಗೆ ಹಬ್ಬದ ಮುಂಗಡ ಹಣ ಅಂತಿತ್ತು. ಕೆಲವು 5,000 10,000 ಇತ್ತು, 25,000 ತನಕ ಅದನ್ನು ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದ ಒಂದು ಕಟ್ಟಡ ಎಲ್ಲ ತುಂಬ ಶಿಥಿಲವಾಗಿ ಏನೋ ಇಲಿ ಹೆಗ್ಗಣಗಳ ಒಂದು ಗೂಡಾಗಿತ್ತು. ಸೊ ಅಂಥದ್ದನ್ನು ಇವತ್ತು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಸರ್ಕಾರದ ಸವಲತ್ತನ್ನು ಪಡ್ಕೊಂಡು ಅದು ಬಾಗಿ ಮಾಡಿ ಇವತ್ತು ಒಂದು ಅದ್ದೂರಿಯಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಹ ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ, ಉದಾಹರಣೆ ಜಿಲ್ಲೆಯೂ ಸಹ ಮೈಸೂರು ಜಿಲ್ಲೆಯ ನೌಕರಾಗಿರೋದ್ರಿಂದ ಮೈಸೂರು ಜಿಲ್ಲೆಯಲ್ಲಿ ಸಹ ಉತ್ತಮವಾದ ಒಂದು ಬೆಳವಣಿಗೆ ಆಗಿದೆ. ಸೊ ನಾನು ಹೇಳಿದಾಗೇ ಈಗ 15-20 ವರ್ಷದ ನಿರ್ದೇಶಕನಾಗಿದ್ದೆ. ಅಲ್ಲೂ ಸಹ ಯಾವುದೋ ಸರ್ಕಾರಿ ಕಟ್ಟಡ ಇತ್ತು, ಅಲ್ಲಿ ಯಾವುದೇ ಕಂದಾಯ ಕಟ್ಟದೆ ಒಂದು ವ್ಯವಸ್ಥೆ ಇರಲಿಲ್ಲ. ಈಗಲೂ ಸಹ ಇವರು ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಉತ್ತಮವಾದ ಬೆಳವಣಿಗೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ರಾಜ್ಯಾಧ್ಯಕ್ಷರಾಗಲಿ ಜಿಲ್ಲಾಧ್ಯಕ್ಷರಾಗಿ ಈಗ ಕಳೆದ ಸಾಲಿನಲ್ಲಿದ್ದಂತಹ ಅವರು ಉತ್ತಮವಾದ ಕೆಲಸವನ್ನು ನಿರ್ವಹಿಸಿದ್ದಾರೆ. ನಮ್ಮ ಎರಡೂ ಸಂಘಟನೆಗಳು ಸಹ ಅಂದರೆ ಸರಗೂರು ತಾಲೂಕು ಮತ್ತು ಎಚ್ ಡಿ ಕೋಟೆ ತಾಲೂಕು ಎರಡೂ ಸಂಘಟನೆಯಿಂದ ಸಂಪೂರ್ಣವಾಗಿ ನಾವು ಒಂದು ನೌಕರರ ಪರವಾಗಿ ಕೆಲಸ ಮಾಡುವಂಥ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ. ನಾನೊಬ್ಬ ಈಗ 19-23ನೇ ಸಾಲಿನ 24ನೇ ಸಾಲಿನ ಅಧ್ಯಕ್ಷನಾಗಿ ಈಗ ಮಾಜಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಮಾಡುವಂಥ ಅಧ್ಯಕ್ಷರಿಗೆ ಒಂದು ಉತ್ತಮವಾದ ಕೆಲಸವನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಅವರನ್ನು ಕೈ ಜೋಡಿಸಿ ಒಂದು ಉತ್ತಮ ಟೀಮನ್ನು ನಾವು ಸರ್ಕಾರಕ್ಕೆ ಸಪೋರ್ಟ್ ಮಾಡೋಣ, ಮೇಲೆ ಅಂಥದಕ್ಕೆ ಕೇಂದ್ರ ಕಚೇರಿಗಳಿಗೆ ಸಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ
ಇವರೊಬ್ಬರು ಸಹ ನಮ್ಮ ಈ ಎಚ್ ಡಿ ಕೋಟೆ ತಾಲೂಕಿನ ಖಜಾಂಚಿಯಾಗಿ ಈ ಸಂಘದ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಒಂದು ಶುಭಾಶಯಗಳನ್ನು ಮಾಡ್ತಾಯಿದ್ದೀನಿ. ಹಾಗೆಯೇ ಶ್ರೀಯುತ ಮಂಜುನಾಥ್ರವರು ಅವರು ಸಹ ರಾಜ್ಯ ಪರಿಷತ್ತರಾಗಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. 3 ಜನರು ಸಹ ಒಂದು ಉತ್ತಮ ಕಾರ್ಯನ ಇಡೀ ನಮ್ಮ ನೌಕರ ಸಮುದಾಯನ ಒಗ್ಗೂಡಿಸ್ಕೊಂಡು ಹಾಗೆ ಇರುವಂಥ ನಿರ್ದೇಶಕರುಗಳನ್ನ ಒಗ್ಗೂಡಿಸ್ಕೊಂಡು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲಿ ಅಂತ ಹೇಳ್ತಿದ್ದೀನಿ. ಮತ್ತೋರ್ವರು ನಮ್ಮ ಶ್ರೀಯುತ ಸೋಮಶೇಖರ್ ಅವರು, ಇವರು ಸರಗೂರು ತಾಲೂಕಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ವಿಶೇಷ ಅದು ಸರಗೂರು ತಾಲೂಕು ಪ್ರಥಮ ಬಾರಿಗೆ ಹೊಸ ಶಾಖೆಯಾಗಿ ಸಪ್ರೇಟಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ್ದಾರೆ. ಅಲ್ಲೂ ಸಹ 15 ಜನ ಸದಸ್ಯರಿದ್ದು 15 ಜನ ಎಲ್ಲ ಇಲಾಖೆ ನೌಕರನ್ನು ಒಗ್ಗೂಡಿಸ್ಕೊಂಡು ಯಾವುದೇ ಚುನಾವಣೆ ಬೇಡ, ನಾವು ಆಯ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಶುಭಾಶಯ ಹೇಳ್ತೀನಿ. ಮತ್ತವರು ಶ್ರೀಯುತ ಸಿದ್ದರಾಜ್ ಅವರು ಇದ್ದಾರೆ. ಅವರು ಸಹ ನಮ್ಮ ಹಿರಿಯರು, ಸೀನಿಯರು, ತುಂಬ ಎಲ್ಲ ಸಂಘ ಸಂಘಟನೆಗಳ ಅಧ್ಯಕ್ಷರ ಕೆಲಸ ನಿರ್ವಹಿಸಿದರು. ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ಸರಗೂರು ಕೋಟೆ ಎಲ್ಲ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ. ಅವರು ಸಹ ಸರಗೂರು ತಾಲೂಕಿನ ಖಜಾಂಚಿಯಾಗಿದ್ದಾರೆ. ಅವ್ರಿಗೂ ಸಹ ಶುಭಾಶಯ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಾಗಿ ಇನ್ನು ನೌಕರರ ಎಲ್ಲ ಶ್ರೇಯ ಬುದ್ಧಿಗೆ ಸಲ್ಲಿಸೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ಸರ್, ಏನೆಲ್ಲ ಚಿಂತನೆಗಳು ಇಟ್ಕೊಂಡಿದ್ದೀರಾ ಸರ್? ಸರ್ಕಾರಿ ನೌಕರರ ಪರವಾಗಿ ದನಿ ಎತ್ತೋದಕ್ಕೆ ಯಾವೊಂದು ಯೋಜನೆಗಳನ್ನ ಚಿಂತನೆ ಇಟ್ಕೊಂಡಿದ್ದೀರಾ ಸರ್? ನಾನು ಈ ಒಂದು ಎಚ್ ಡಿ ಕೋಟೆ ತಾಲೂಕಿನ ತಾಲೂಕು ಅಧ್ಯಕ್ಷನಾಗಿ ಮೊದಲು ಈ ತಾಲೂಕಲ್ಲಿ ಏನು ಸರ್ಕಾರಿ ನೌಕರರ ಸಮಸ್ಯೆಗಳಿದೆ ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಅದರಲ್ಲಿ ಯಾವುದು ಮೊದಲು ಆದ್ಯತೆ ಕೊಡಬೇಕು, ಈವನ್ ಸರ್ಕಾರಿ ನೌಕರರಿಗೆ ಒಂದು ಆಫೀಸ್ಗಳಲ್ಲಿ ತೊಂದರೆ ಆಗ್ತಿದೆಯೋ, ಇಲ್ಲ ಅವರ ವೈಯಕ್ತಿಕ ಸಮಸ್ಯೆಗಳಿದೆಯೋ, ಇಲ್ಲ ಒಂದು ಸಂಘದ ಕಚೇರಿಯಲ್ಲಿ ಆಗುವಗಳು ಏನಿದೆ, ಆ ಸಂಘದ ಕಚೇರಿ ಅಭಿವೃದ್ಧಿಪಡಿಸೋಕ್ಕೆ ಏನೇನು ರೂಪುರೇಷೆ ಮಾಡಬೇಕು, ಇದನ್ನೆಲ್ಲ ಪರಿಶೀಲಿಸಿ ನಾನು ಕ್ರಮವನ್ನು ಕೈಗೊಂಡು ಅಭಿವೃದ್ಧಿಪಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇದನ್ನು ಜಿಲ್ಲಾ ಸಂಘಟನೆ ಒಗ್ಗೂಡಿ ರಾಜ್ಯ ಸಂಘಟನೆ ಜೊತೆ ಇದನ್ನೆಲ್ಲ ಸಮಾಲೋಚಿಸಿ ಏನಾಗಬೇಕು ಅದನ್ನು ನಮ್ಮ ಒಂದು ತಾಲೂಕಿಗೆ ತರೋ ನಿಟ್ಟಿನಲ್ಲಿ ಕಠಿಣ ಶ್ರಮವನ್ನು ವಹಿಸ್ತೇನೆ. ಅದೇ ರೀತಿ ಅದನ್ನು ತರಲಿಕ್ಕೆ ಎಲ್ಲರ ಸಹಕಾರವನ್ನು ಕೋರ್ಕೋತಾ ಅವರೊಡಗೂಡಿ ಕೆಲಸ ಮಾಡೋಕ್ಕೆ ನಾನು ಈ ಮೂಲಕ ನಿಮ್ಮಲ್ಲಿ ಬಯಸ್ಕೊತಾ ಇದ್ದೀನಿ. ನಮಸ್ಕಾರ. ನನ್ನ ಸೋಮಶೇಖರ್ ಅಂದ್ಬಿಟ್ಟು ಆರೋಗ್ಯ ಇಲಾಖೆಯಲ್ಲಿದ್ದೀನಿ. ನಾವು ಈಗ ಹೊಸದಾಗಿ ಷಡಾಕ್ಷರಿ ಅವ್ರ ಹತ್ರ ನಾವು ಪ್ರಸ್ತಾವನೆ ಇಟ್ಟು ನಮ್ಮ ಈಗ ಮಾಜಿ ಅಧ್ಯಕ್ಷರಾದಂಥ ಮಹಾದೇವರ ಸಹಕಾರದಿಂದ ಹೊಸದಾಗಿ ತಾಲೂಕಾಗಿದೆ. ಅದನ್ನು ಎಂಟರ್ ಕರ್ನಾಟಕದಲ್ಲಿ ಎಲ್ಲೂ ಹೊಸ ತಾಲೂಕನ್ನ ಮಾಡಿಕೊಟ್ಟಿಲ್ಲ. ಇದೇ ಮೊದಲ ಬಾರಿಗೆ ಸರಗೂರು ತಾಲೂಕಿಗೆ ಸರ್ಕಾರಿ ನೌಕರ ಸಂಘದ ಶಾಖೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಸಿದ್ದರಾಜಣ್ಣವರು ಇವರೆಲ್ಲ ಸಹಕಾರದಿಂದ ಅವಿರೋಧವಾಗಿ ನಾವು ಮತ್ತು ಶ್ರೀಧರ್ ಸರ್ ಮತ್ತು ಕೆಂಪರಾಮೇಗೌಡರು ಅಂತ ಅಂದ್ಬಿಟ್ಟು 3 ಜನ ಡಿವೈಡ್ ಮಾಡ್ಕೊಂಡು ನಾವು ಒಂದು ಅವಿರೋಧವಾಗಿ ಮಾಡ್ಕೊಂಡು ಇದು ಮಾಡಿದ್ದೀವಿ. ಮೇನ್ ಅಂದರೆ ಈಗ ಸರ್ಕಾರಿ ನೌಕರರು ಅಂತಂದರೆ 30 ದಿನ ದುಡಿತೀವಿ, ಕರೆಕ್ಟಾಗಿ ಇನ್ ಟೈಮ್ ಸ್ಯಾಲ್ರಿ ಹಾಕಲ್ಲ. ಮೇನ್ ಇಂಟೆನ್ಷನ್ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸೇರಿ ಅದು ಅನುದಾನ ತುಂಬ ಪ್ರಾಬ್ಲಮ್ ಇದೆ. ಅದನ್ನು ಸರ್ಕಾರ ಲೆವೆಲ್ ಮೇಲ್ ಅಧಿಕಾರಿಗಳ ಹತ್ರ ಮಾತಾಡಿ ಅದನ್ನ ಸರ್ಕಾರಿ ನೌಕರರಿಗೆ ಏನು ರಿಟೈರ್ಮೆಂಟ್ ಆದ ನಂತರದಲ್ಲಿ ಪೆನ್ಷನ್ ರೀತಿಯಲ್ಲಿ ಇತ್ತು. ಈಗಲೂ ಅದು ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಇಲ್ಲ. ಈಗ BMTC ತಗೊಂಡಾಗ, KSRTC ತಗೊಂಡಾಗ ಕೇಂದ್ರ ಸರ್ಕಾರದಿದೆ, ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ನೀವು ಈಗ ಮೊದಲೇ ಕೇಳಿದಂಗೆ ನೀವು ಷಡಾಕ್ಷರಿ ಅವರ ಹತ್ರ ಏನು ನೀವು ಫಸ್ಟ್ ಏನು ಕೇಳಿದ್ರಿ ಅಂತ ಅಂದ್ಬಿಟ್ಟು, ಷಡಾಕ್ಷರಿ ಅವರು ಆಲ್ರೆಡಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ 7ನೇ ಆಯೋಗ ವೇತನ ಆಯೋಗನ ಅದು ತುಂಬ ಕಷ್ಟ ಇತ್ತು, ಇನ್ ಟೈಮಲ್ಲಿ ಮಾಡಿಕೊಟ್ಟಿದ್ದಾರೆ. ಈಗ ಅವ್ರ ಮುಂದೆ ಇರೋದು ಈಗ ಒಂದೇ ಒಂದು NPS ತೆಗೆದಾಕಬೇಕು, OPS ಮಾಡಬೇಕು ಅಂತ ಇದ್ದಾರೆ. ಅದೇ ಮೇನ್ ಅವರ ಮೊದಲನೇ ಆದ್ಯತೆಯೇ. ಈಗ ನೆಕ್ಸ್ಟ್ ಅಧ್ಯಕ್ಷ ಆದಾಗ ಅದು ಕಾರ್ಯಗತ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಇದು ಹೇಳಕ್ಕೆ ಬಯಸ್ತೀನಿ ಮೇಡಮ್. ನೌಕರ ಬಂಧುಗಳಿಗೆ ಹಾಗೂ ನನ್ನ ಆಯ್ಕೆ ಮಾಡಿದಂಥ ನಿರ್ದೇಶಕ ಬಂಧುಗಳಿಗೆ ಈ ಮೂಲಕ ಅಭಿನಂದನೆ ತಿಳಿಸ್ತೀನಿ. ನಮ್ಮ ಕೋಟೆಯದು ಒಂದು ತಾಲೂಕಿತ್ತು, ಅದನ್ನು ಸರಗೂರು ಹೊಸದಾಗಿ ನಮ್ಮ AS ಮಾದೇವರವರು ಮಾಜಿ ಅಧ್ಯಕ್ಷರು ನೂತನವಾಗಿ ನಮ್ಮ ಸರಗೂರಿಗೊಂದು ಶಾಖೆಯನ್ನು ಕೊಟ್ಟು ಆ ಶಾಖೆಯನ್ನು ನಾವು ಗೌರವಯುತವಾಗಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡೋದಕ್ಕೆ ಶ್ರಮಿಸಿದ್ದೀವಿ. ಹಾಗೆಯೇ ನಮ್ಮ ಷಡಾಕ್ಷರಿ ಅವರು ಕಳೆದ ಮುಖ್ಯಮಂತ್ರಿಯವರ ಹತ್ರ ಬೇಡಿಕೆ ಇಟ್ಟು ಛಲ ಬಿಡದ 7ನೇ ವೇತನ ಆಯೋಗವನ್ನು ನಮಗೆ ದೊರಕಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಿರಂತರವಾಗಿ ಹೋರಾಟವನ್ನು ಮಾಡಿದ್ದಾರೆ. 1 ವರ್ಷಗಳ ಕಾಲ, 1 ವರ್ಷದ ಹಿಂದೆನೇ ಆಗಬೇಕಿತ್ತು, ಆದರೆ CM ಅವ್ರ ಹತ್ರ ಬಿಡದೆ ನಿರಂತರವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಮುಂದೆ ಈಗ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಕೂಡ ಕಾರ್ಯಗತ ಮಾಡೋದಕ್ಕೆಲ್ಲ ರೆಡಿ ಇದೆ. ನಾವು ನೌಕರರಿಂದ ಮೇಲೆ ಯಾವುದೇ ಬಿಲ್ ಇಟ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಂಗಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ನೇರ ಟ್ರೀಟ್ಮೆಂಟ್ ತಗೋಬೋದು. ಯಾವುದೇ ಮೆಡಿಕಲ್ ಬಿಲ್ಗೆ ರಿಯಂಬರ್ಸ್ಮೆಂಟ್ ಕಾಯೋಂಥ ಅವಶ್ಯಕತೆ ಇಲ್ಲ ಅಂತ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಜಾರಿಗೆ ಬರುತ್ತೆ. ಹಾಗೆಯೇ ನಮಗೆ ನೀವು ತಾವು ಕೇಳಿದಾಗೆ ನಮ್ಮ OPS ಹೋಗಿ NPS ಬಂದ್ಬಿಟ್ಟಿದೆ 2016ರಿಂದ.
ನಮ್ಮ ನೌಕರರಿಗೆ ನಿವೃತ್ತಿ ಆದ ನಂತರ ಪೆನ್ಷನ್ ಇಲ್ಲ. ಅದು ಕೂಡ ಒಂದು ದೊಡ್ಡ ಹೋರಾಟವನ್ನು ನಾವು ದೇಶದಲ್ಲೇ ಮಾಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ನೌಕರರು ಅದಕ್ಕೆ ಕೈ ಜೋಡಿಸಿ ಈ ಒಂದು ಹೋರಾಟವನ್ನು ಮಾಡ್ತೀವಿ. ಮುಂದೆ ಎಲ್ಲ ನೌಕರರು ಕೂಡ ಪೆನ್ಷನ್ ಸಿಗುವಂಥ ಹಳೆಯ OPSನ ಜಾರಿಗೆ ತರ್ತೀವಿ, NPSನ ಕ್ಯಾನ್ಸಲ್ ಮಾಡಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಧ್ಯಕ್ಷರಾಗಿ ಶ್ರೀಯುತ ಜಗದೀಶ್ರವರು ಹಾಗೂ ರಾಜ್ಯ ಪರಿಷತ್ ಸದಸ್ಯರಾಗಿ ನಮ್ಮ ಶ್ರೀಯುತ ಮಂಜುನಾಥ್ರವರು ಹಾಗೂ ಖಜಾಂಚಿಯಾಗಿ ರವಿಯಾದ ನಾನು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ ಸರ್ಕಾರಿ ನೌಕರರ ಬೇಡಿಕೆ, ಪ್ರಮುಖ ಬೇಡಿಕೆ ಅಂದರೆ NPS ಅನ್ನು OPS ಮಾಡೋದು, ಅದು ನಮ್ಮ ಮೊದಲನೇ ಆದ್ಯತೆ. ಈ ನಿಟ್ಟಿನಲ್ಲಿ ಮತ್ತೆ ಒಂದು ಆರೋಗ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇನ್ನು ನೌಕರರಿಗೆ ಏನು ವಿಶೇಷ ಸವಲತ್ತುಗಳು ಬೇಕು, ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರ ಜೊತೆಗೂಡಿ ಹಾಗೂ ನಮ್ಮ ಎಲ್ಲ ನಿರ್ದೇಶಕ ಬಂಧುಗಳ ಜೊತೆಗೂಡಿ ಆ ನಿಟ್ಟಿನಲ್ಲಿ ಕ್ರಮ ವಹಿಸ್ತೀವಿ. ಸರ್, ಈಗಿನ ಬೆಲೆ ಏರಿಕೆನಲ್ಲಿ ಕನಿಷ್ಠ ಪಕ್ಷ ನಿವೇಶನನೂ ಒದಗಿಸ್ಕೊಳಕ್ಕಾಗಲ್ಲ ಸರ್ ನೌಕರರು, ಅದ್ರ ಬಗ್ಗೆ ಏನು ಹೇಳ್ತೀವಿ? ಆ ನಿಟ್ಟಿನಲ್ಲಿ ನಮಗೆ 7ನೇ ವೇತನ ಆಯೋಗ ಜಾರಿ ಆಗಬೇಕು ಅಂದ್ಬಿಟ್ಟು ನಾವು ಆಗಲಿಂದ ಒತ್ತಾಯ ಮಾಡ್ತಾಯಿದ್ದೋ. ಇವಾಗ ಮೂಲ ಭತ್ತೆ 7ನೇ ವೇತನ ಆಯೋಗದಲ್ಲಿ ಸ್ವಲ್ಪ ಸಮಂಜಸವಾಗಿ ಇಲ್ಲದೆ ಹೋದ್ರೂ 7ನೇ ವೇತನ ಆಯೋಗ ಜಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಗಮನ ಹರಿಸಿ ನಮ್ಮ ಅಧ್ಯಕ್ಷರ ಜೊತೆ ಕೂಡ ಕ್ರಮ ವಹಿಸ್ತೀವಿ.